ವರ್ಕಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 2 ಹಾಗೂ 15ನೇ ವಾರ್ಡ್ಗಳಿಗೆ ಸೇರಿದ್ದ ಮುಡಿಮಾರ್ ಮತ್ತು ಸುಂಕದಕಟ್ಟಿಯನ್ನ ಹಾಗೂ ಕರ್ನಾಟಕದ ಗಡಿಯನ್ನ ಸುಲಭವಾಗಿ ಸಂಪರ್ಕಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಇತ್ತ ಗಮನ ಹರಿಸದೇ ಇರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ರಸ್ತೆಯನ್ನ ಅವಲಂಬಿಸಿ ಸುಮಾರು 250 ಕುಟುಂಬಗಳು ಇಲ್ಲಿ ವಾಸಿಸುತ್ತಿದೆ. ಈ ರಸ್ತೆ ಭಾರೀ ಶೋಚನೀಯ ಅವಸ್ಥೆಗೆ ತಲುಪಿದೆ. 15 ವರ್ಷಗಳ ಹಿಂದೆ ನಿರ್ಮಿಸಲಾದ ಈ ರಸ್ತೆಗೆ ಮರು ಡಾಮರೀಕರಣ ಮಾಡುವ ಎಲ್ಲ ಸಿದ್ಧತೆಗಳು ನಡೆದಿದ್ದರೂ ಕೆಲವು ರಾಜಕೀಯ ವ್ಯಕ್ತಿಗಳ ಪ್ರಭಾವದಿಂದಾಗಿ ಅದು ಪ್ರಾರಂಭವಾಗುವ ಮೊದಲೇ ನಿಂತು ಹೋಗಿರುವುದಾಗಿ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಈ ಪ್ರದೇಶದ ವಿದ್ಯಾರ್ಥಿಗಳು ಹಾಗೂ ಇತರ ಮಂದಿ ಉದ್ಯೋಗಕ್ಕೆ ಹಾಗೂ ವಿದ್ಯಾಭ್ಯಾಸಕ್ಕಾಗಿ ಮಂಗಳೂರು ಮತ್ತು ಇತರ ಪ್ರದೇಶಗಳಿಗೆ ಹೋಗಲು ಇದೇ ರಸ್ತೆಯನ್ನ ಆಶ್ರಯಿಸಬೇಕಾಗಿದೆ. ಮಳೆಗಾಲದಲ್ಲಂತೂ ಇಲ್ಲಿಯ ಅವಸ್ಥೆ ಹೇಳಿ ಪ್ರಯೋಜನವಿಲ್ಲ. ವಿದ್ಯಾರ್ಥಿಗಳಿಗೆ ಕೆಸರಿನ ಗದ್ದೆಗೆ ಇಳಿದ ಅನುಭವದಂತಾಗಿದೆ. ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಯಾವುದೇ ವಾಹನ ಈ ದಾರಿಯಾಗಿ ಬರುವುದಿಲ್ಲ. ರೋಗಿಗಳು, ಗರ್ಭಿಣಿಯರು, ಶಾಲೆಗೆ ತೆರಳುವ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ. ಎಲ್ಲ ರಾಜಕಾರಣಿಗಳಿಗೂ ಈ ವಿಷಯ ತಿಳಿದಿದ್ರೂ ಕಂಡು ಕಾಣದ ರೀತಿಯಲ್ಲಿ ಜಾಣ ಕುರುಡುತನ ಪ್ರದರ್ಶಿಸಿಕೊಂಡು ಯಾವುದೇ ರೀತಿಯ ವ್ಯವಸ್ಥೆ ಮಾಡಲು ವಿಫಲವಾಗಿರುವುದಾಗಿ ಸ್ಥಳೀಯ ನಾಗರಿಕರು ಆರೋಪಿಸುತ್ತಿದ್ದಾರೆ. പഞ്ചായത്തിൻ്റെ വാർഡ് നമ്പർ 2, വാർഡ് നമ്പർ 15 രണ്ട് കളക്ഷൻ ഉള്ള റോഡാണ് ഇത് മഞ്ചേശ്വരം നിന്ന് കെതുമ്പാടിക്ക് പോകുന്ന റോഡിൽ മുടിമാർ എന്ന് പറയുന്ന സ്ഥലമുണ്ട്. ഷോർട്ട് കട്ടായിട്ട് നമ്മൾ ബേക്കറി ജംഗ്ഷനക്ക് ടച്ച് ആവുന്ന റോഡ്. ഇതിങ്ങനെ പോയെങ്കിൽ ബള്ളൂർ, കോടിമുക്കേറ്, പിന്നെ പൊയ്യൊക്കെ ചേർത്ത് നേരെ ബേക്കറി ജംഗ്ഷനക്ക് ടച്ച് ആവുന്ന റോഡാണ് ഇത് റോഡായിട്ട് 10-30 കൊല്ലമായി. ഈ 30 കൊല്ലങ്ങളിൽ എല്ലാ മഴക്കാലത്തിലും ഞങ്ങൾ ഇങ്ങനെ കഷ്ടപ്പെട്ടുന്നുണ്ട് ഇവിടെ. എന്ന് പറഞ്ഞാൽ ഞങ്ങൾ നാട്ടുകാർ ഒരു 1000 രൂപ 2000 രൂപ എല്ലാ വീട്ടിൽ നിന്ന് കളക്ഷൻ ആക്കിയിട്ട് JCB കൊടുത്തിട്ട് ഞങ്ങൾ ഇത് മെയിൻറ്റെയിൻ ആക്കുന്നുണ്ട്. ഒരു അധികാരി ഈ ഭാഗത്തേക്ക് വന്നിട്ടില്ല. പിന്നെ ഇപ്പോൾ ഇത്ര ഈ കണ്ടീഷൻ റോഡായിട്ട് ഇവിടുത്തെ പഞ്ചായത്ത് പ്രസിഡൻറ്റ് ഇത്രത്തോളം വന്നിട്ടില്ല. ഇവിടുത്തെ 2ാമത്തെ വാർഡ് മെമ്പർ വന്നിട്ട് അവർക്ക് പോയി. പിന്നെ MLA ഒക്കെ 2-3 കുറി വിളിച്ച് കുറച്ച് ബിസി ഉള്ളത് കൊണ്ട് വന്നിട്ടില്ല. വരാമെന്ന് പറഞ്ഞുകൊണ്ട്. പിന്നെ ഇവിടെ ഒരു 300 വീടുണ്ട് ഈ റൂട്ടിൽ. പിന്നെ ഒരു 10-50 കുട്ടികൾ ഇങ്ങനെ മാലിംഗേശ്വര സ്കൂളിൽ പോകുന്നു. ഇതേ റോട്ടിൽ പോകണം അവർക്ക്. ഇപ്പോൾ ഇത് 4-5 ദിവസമായിട്ട് ഇങ്ങനെ കിടക്കുന്നതുകൊണ്ട് സ്കൂൾക്ക് ഒരു ഓട്ടോ റിക്ഷ, സ്കൂൾ വാൻ അപ്പുറം പാസ്സാകുന്നില്ല. ഈ മഞ്ചേശ്വര താലൂക്കുണ്ട്, വർക്കാടി പഞ്ചായത്തുണ്ട്, ഈ 15ാം വാർഡ്, പിന്നെ 2ാമത്തെ വാർഡ് അത് ചേർന്ന ജംഗ്ഷൻ്റെ ഇപ്പം മുടിമാർ സംഗതി പറഞ്ഞിട്ട് ഇത് മുന്നേ മഴ വന്നിട്ട് ഈ റോഡെല്ലാം കട്ടായിട്ട് ഇപ്പോൾ വളരെ നമുക്ക് വിഷമായി. പിന്നെ ഇവിടുന്ന് എല്ലാം 10-50 കുട്ടികൾ രാവിലെ സ്കൂളിൽ പോന്നു. അപ്പോൾ ഇത് ഇപ്പോൾ 5 മിനിറ്റ് വൈകിൽ ഇപ്പോൾ സുറ്റിട്ട് 1 മണിക്കൂറിൽ അവർ വന്നിട്ട് 10-15 കിലോമീറ്റർ സുറ്റായിട്ട് ഇപ്പോൾ സ്കൂളിൽ പോകുന്നത്. കുറേ ആളുകൾ ഇവിടെ പണിക്കാർ പോകുന്നു. അത് അവർക്ക് ഭാരി ഇപ്പോൾ ശ്രമമായി. പിന്നെ പഞ്ചായത്തിന് അല്ലെ പിന്നെ MLA വിളിച്ച് ആരും വന്നിട്ടില്ല ഇവിടേക്ക്. അപ്പോൾ ഉടനെ ഇപ്പോൾ ഈ റോഡ് ശരിയാക്കിയിട്ട് നമുക്ക് ശരിയാക്കിയിട്ട് കൊടുക്കുമെന്ന് പറഞ്ഞിട്ട് നമ്മൾ ഇവിടെ പറയുന്നത്. പിന്നെ ഇവിടെ കറണ്ട് ഇപ്പോൾ പോസ്റ്റ് ഉണ്ട്. അത് കുറച്ച് ഇപ്പോൾ അപായത്തിലുണ്ട്. അത് അവർ AC അവർ വന്നിട്ട് ശരിയാക്കിനി. പിന്നെ ഇത് 10-30 കൊല്ലത്തിൽ ഈ റോഡ് ಪ್ರತಿ ವರ್ಷ ನಿವೇದನೆ ಕೊಡ್ಕೊಂಡು ಆರು ಅವರಿಗೆ ಆಕ್ಷನ್ എടുക്കുന്നിಲ್ಲ. ಇಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ ಎಂದರೆ ಪ್ರತಿ ವರ್ಷ ಮಳೆಗಾಲ ಆರಂಭವಾದರೆ ಈ ರಸ್ತೆಯಲ್ಲಿ 2 ಕಿಲೋಮೀಟರ್ ನಡೆಯಲು ಸಹ ಸಾಧ್ಯವಿಲ್ಲ. ವಿಪರ್ಯಾಸವೆಂದರೆ ಈ ವರ್ಷದ ಮೊದಲ ಮಳೆಯಿಂದಾಗಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ರಸ್ತೆಯ ಅರ್ಧದಷ್ಟು ಭಾಗ ಗುಂಡಿಗಳಿಂದ ಆವೃತವಾಗಿವೆ. ಈ ವಿಷಯವನ್ನ ಸಂಬಂಧಪಟ್ಟವರಿಗೆ ಮತ್ತೊಮ್ಮೆ ತಿಳಿಸಲಾಗಿದೆ. ಇಲ್ಲಿಯ ಜನರ ಗೋಳನ್ನ ಯಾರೂ ಕೂಡ ಕೇಳುವವರೇ ಇಲ್ಲದಂತಾಗಿದೆ. ಕೇವಲ ಚುನಾವಣೆ ಹತ್ತಿರ ಬರುವಾಗ ಉದ್ದುದ್ದದ ಭರವಸೆಗಳನ್ನು ನೀಡಿದವರು ಈಗ ಯಾಕೆ ನಾಪತ್ತೆಯಾಗುತ್ತಿದ್ದಾರೆ? ಜನರ ತಾಳ್ಮೆಯನ್ನ ಪರೀಕ್ಷಿಸದೆ ಸಂಬಂಧಪಟ್ಟವರು ಕೂಡಲೇ ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ಇದು ಸುಂಕದಕಟ್ಟೆ ಬೇಕರಿ ಹೋಗುವ ರೋಡು. ಇದು ಬಂದ್ಬಿಟ್ಟು ನಮ್ಮ ಮುಡಿಮಾರ್ ಎಂಬಲ್ಲಿ ಈ ಬ್ರಿಡ್ಜ್ ಇದೆ. ಅಲ್ಲಿ ಬಂದ್ಬಿಟ್ಟು ನೆರೆ ಬಂದಿದೆ. ಫುಲ್ ಬಂದ್ಬಿಟ್ಟು ರೋಡೆಲ್ಲ ಹಾಳಾಗಿದೆ. ಮತ್ತು ಬ್ರಿಡ್ಜಿಗೂ ಡ್ಯಾಮೇಜ್ ಆದಂಥ ಸಂಭವ ಇದೆ. ಮುಂದಕ್ಕೆ ಯಾವುದೇ ಹಾನಿಯಾಗುವ ಸಂಭವ ಇದೆ. ಸಾಧಾರಣ ಈ ಬ್ರಿಡ್ಜಿಗೆ 30 ವರ್ಷದಷ್ಟು ಇವಾಗ ಆಗಿದೆ. ಅದರ ಒಂದು ಕಾರ್ಯವನ್ನು ಯಾವುದೋ ಸ್ಥಳೀಯವಾಗಿ ಅಲ್ಲದೆ ಮತ್ತು ರಾಜಕೀಯವಾಗಿ ಆಗಿ ಯಾವುದೇ ಅಧಿಕಾರಿಗಳು ಭೇಟಿ ನೀಡಿಲ್ಲ ನಮಗೆ. ಇದರ ಬಗ್ಗೆ ನಮಗೆ ಅಂದರೆ ಡಾಮರೀಕರಣ ಆಗುವುದಕ್ಕೆ ಈ ಮುಂಚೆ ಸಾಧಾರಣ 25 ವರ್ಷದಿಂದ ನಾವು ಶ್ರಮಿಸಿದ್ದೇವೆ.
ಆಗಿದ್ದು ಅಂದರೆ 100 ಮೀಟರ್ ನಮಗೆ ಕಾಂಕ್ರೀಟ್ ರೋಡ್ ಅಷ್ಟೇ ಆ ಮುಂದಿನ ಭಾಗದಲ್ಲಿ. ಅದರ ಈಚೆ ಯಾವುದೇ ರೋಡ್ಗಳು ನಮಗೆ ಅನುದಾನವಾಗಿ ಸಿಕ್ಕಿಲ್ಲ. ಇದರ ಬಗ್ಗೆ ಸರಿಯಾಗಿ ಮತ್ತು ಹೆಚ್ಚಿನ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ನಮಗೊಂದು ನ್ಯಾಯ ಮತ್ತು ಇದರ ಬಗ್ಗೆ ಸ್ಕೂಲ್ ಹೋಗುವ ಮಕ್ಕಳಿಗೆ ಹಾಗೂ ಆದಷ್ಟು ಬೇಗ ಮತ್ತು ಕೆಲಸಕ್ಕೆ ಹೋಗುವ ಜನರಿಗೆ ಒಂದು ನ್ಯಾಯವನ್ನು ಕೊಡಬೇಕು. ಮತ್ತು ಸರಿಯಾಗಿ ಇದರಲ್ಲಿ ಮಳೆಗೆ ಸಾಧಾರಣ 2 ಕರೆಂಟಿನ ಕಂಬಗಳು ಇಲ್ಲಿಯೇ ಡ್ಯಾಮೇಜ್ ಆಗಿವೆ, ನೇತಾಡುವ ಸ್ಥಿತಿಯಲ್ಲಿದೆ. ಮೇಲ್ಗಡೆ ಒಂದಾಗಿದೆ. ಇದರ ಬಗ್ಗೆಯೂ 2 ದಿವಸ ಕರೆಂಟು ಇರಲಿಲ್ಲ ನಮಗೆ ಈ ಏರಿಯಾಕ್ಕೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.